ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಇದು ಒಂದು ಶುಕ್ರವಾರದ ವ್ಲಾಗು, ಶುಕ್ರವಾರದ ಒಂದು ಫುಲ್ ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಮಾರ್ನಿಂಗ್ ಟು ನೈಟ್ವರೆಗೂ ಈ ಒಂದು ವ್ಲಾಗ್ ಕಂಟಿನ್ಯೂ ಆಗುತ್ತೆ. ನೋಡ್ತಿರೋರೆಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದಿರ ಕಮೆಂಟ್ ಮೂಲಕ ತಿಳಿಸಿ. ಹೊಸಬರು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇವಾಗಂತೂ ಮಲ್ಲಿಗೆ ಸೀಸನ್ನು ನೋಡ್ತಿರ್ಬೋದು. ನಮ್ಮ ಒಂದು ಗಿಡದಲ್ಲಿ ತುಂಬಾ ಮಲ್ಲಿಗೆ ಹೂವು ಬಿಡುತ್ತೆ. ಆ್ಯಕ್ಚುಲಿ ಇದು 3 ಸುತ್ತು ಮಲ್ಲಿಗೆ ಅಂತ ಹೇಳ್ತಾರೆ ನೋಡಿ. ಸೊ ಆ ಒಂದು ಮಲ್ಲಿಗೆ ತುಂಬ ಬಿಡುತ್ತೆ. ಅಂದರೆ ಇವಾಗ ಬಿಡ್ತಾ ಇರೋವಂಥದ್ದು, ಇವಾಗ ಸ್ಟಾರ್ಟಿಂಗು 1 ಮೊಳ, ಒಂದು 3/4 ಮೊಳ ಆ ರೀತಿ ಸಿಗುತ್ತೆ. ಇನ್ನು ಒಂದಷ್ಟು ದಿನ ಹೋದರೆ ಸುಮಾರು ಒಂದು 3 ಇಂದ 4 ಮೊಳ ಆಗುವಷ್ಟು ಹೂವು ಸಿಗುತ್ತೆ. ದೇವ್ರ ಫೋಟೋಗೆ ಹೂವು ಸಾಕಾಗುವಷ್ಟು ಸಿಗುತ್ತೆ. ಸುತ್ತು ಮಲ್ಲಿಗೆ ಹೂವು ಆಗಿರೋದ್ರಿಂದ ಕಟ್ಟಿದಾಗ ನೋಡಿ ಯಾವ ರೀತಿ ಒಳ್ಳೆ ದಿಂಡಿದ್ದಂಗಿರುತ್ತೆ. ಈ ಒಂದು ಹೂವು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ. ಹಾಗೆ ಅಡುಗೆಗೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ಹಾಕಿಬಿಟ್ಟು ದಾಲ್ ರೀತಿ ಮಾಡೋಣ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ. ತೊಗರಿಬೇಳೆ ಹಾಕಿ ದಾಲ್ ರೀತಿ ಮಾಡೋದ್ರಿಂದ ಈ ಒಂದು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಲ್ವಾ. ಸೊ ನಮ್ಮನೇಲಿ ಹೇಳಬೇಕಾ, ಸೊಪ್ಪು ಎನಿ ಟೈಮ್ ಇರಲೇಬೇಕು. 29 30 ಇದು ಒಂದು ನಲ್ಲಿದು ಟ್ಯಾಪ್ ಅಂತ ಏನು ಕರಿತೀವಿ. ಸೊ ಅದು ಒಳಗಡೆ ಎಲ್ಲ ತುಂಬ ಗಲೀಜಾಗಿ ನೀರು ತುಂಬ ಯೂಸ್ ಮಾಡೋದ್ರಿಂದ ಎಲ್ಲ ಫುಲ್ ಕಟ್ಟಿಬಿಟ್ಟಿತ್ತು ಅದು ಗಲೀಜು. ಸೊ ಅದನ್ನು ಸ್ವಲ್ಪ ಹಾರಬೇಕು, ಡೊಮ್ಯಾಕ್ಸೋ ಅಥವಾ ಆ್ಯಸಿಡ್ ಏನೋ ಒಂದು ಹಾಕಿದ ತಕ್ಷಣ ನೊರೆ ಬರಬೇಕು. ಆ ರೀತಿ ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ಅವಾಗವಾಗ ನೀರು ತುಂಬ ಚೆನ್ನಾಗಿ ಬರುತ್ತೆ. ಕಟ್ಟಿರೋವಂಥದ್ದು ಎಲ್ಲ ಹೋಗಿಬಿಡುತ್ತೆ. ಈ ಕಡೆ ನಿದೀಕ್ಷಾ ನೋಡ್ತಿರ್ಬೋದು, ಇರೋಬ್ಬರು ಆಟ ಸಾಮಾನೆಲ್ಲ ಎತ್ಕೊಂಡು ಯಾವ ರೀತಿ ಇದು ಮಾಡ್ತಿದ್ದಾಳೆ ಅಂತ. ನಾನೊಂದು ಕಡೆಯಿಂದ ಜೋಡಿಸೋದಕ್ಕೆ, ಅವಳೊಂದು ಕಡೆಯಿಂದ ಗಲೀಜು ಮಾಡ್ಕೊಂಬರೋದಕ್ಕೆ. ಮನೇಲಿ ಮಕ್ಕಳಿದ್ರೆ ಅದೇ ರೀತಿಯೇ ಅಲ್ವಾ. ಸೊ ಸದ್ಯಕ್ಕೆ ನನ್ನ ದೊಡ್ಡ ಮಗಳು ಇಲ್ಲ ಅಂದಿದ್ರೆ ಅವಳು ಒಂದಷ್ಟು ಗಲೀಜು ಮಾಡ್ತಿದ್ಲು. ಸೊ ಅಮ್ಮ ಊರಿಗೆ ಕಳಿಸಿರೋದ್ರಿಂದ ಇವಾಗ ಇಬ್ಬರು ಕಿತ್ತಾಡೋದು ತುಂಬಾ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ನಂತರ ಇದು ಒಂದು ಮನಿ ಪ್ಲ್ಯಾಂಟನ್ನು ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಅಂದರೆ ಒಂದು ನೀರೆಲ್ಲ ಹೀನ ಹಾಕಿ ಪಾಟಲ್ಲಿ ಇಟ್ಟಿರ್ತೀವಿ. ಸೊ ಅದನ್ನು 3 ದಿನಕ್ಕೊಂದು ಸತಿನೋ ಅಥವಾ 4 ದಿನಕ್ಕೊಂದು ಸತಿನೋ ಅದನ್ನು ನೀರನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ಮನಿ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ಗಿಡಗಳನ್ನ ಬೆಳೆಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಕಿಚನಲ್ಲಿ ಗಿಡಗಳಿರ್ಬೇಕು, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಹಾಗೆ ಕಿಚನೆಲ್ಲನೂ ರಾತ್ರಿನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಕಾಫಿ ಎಲ್ಲ ಮಾಡಿದ್ವಲ್ಲ, ಸೊ ಪಾತ್ರೆಗಳೆಲ್ಲ ಒಂದಷ್ಟಿದ್ವು, ಅದನ್ನೆಲ್ಲ ತೊಳೆದ್ಬಿಟ್ಟು ಸ್ಟವೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಮೊದಲಿಗೆ ರೈಸನ್ನು ಇಟ್ಬಿಟ್ಟು ಆಮೇಲೆ ಈ ಸೊಪ್ಪೆಲ್ಲ ಇತ್ತು ಅದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ದಾಲ್ ರೀತಿ ಮಾಡೋಣ ಅಂತ ಹೇಳಿ ತೊಗರಿಬೇಳೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಈ ರೀತಿ ಮಾಡೋದ್ರಿಂದ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೆಂತ್ಯ ಸೊಪ್ಪನ್ನು. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕಿ ಒಂದೇ ಸತಿನೇ ಇಟ್ಟು 1-2 ವಿಸಿಲ್ ಹೊಡಿಸ್ಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇದಕ್ಕೆ ನಾನು ಸುಮಾರು ಒಂದು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು 3 ಟೊಮೊಟೊ ಮತ್ತು ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವೂ ಒಂದೇ ಸತಿ ಹಾಕ್ಕೊಳ್ತಾ ಇದ್ದೀನಿ. ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ. ಸೊ ಅದೆಲ್ಲ ಹಾಕಿಬಿಟ್ಟು ಅದು ಬೇಯೋದಕ್ಕೆ ಸಹಾಯ ಆಗುವಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ನಾವು ಈ ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಸಾಂಬಾರು ಪೌಡರು, ಸೊ ಅದನ್ನು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಒಂದು 2 ವಿಸಿಲ್ ಹೊಡಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಆ ಕಡೆ ಕುಕ್ಕರನ್ನು ಇಟ್ಟು ಈ ಕಡೆ ನಾನು ಬೆಡ್ಡೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಇವತ್ತು ಶುಕ್ರವಾರ ಅಲ್ವಾ. ಸೊ ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿದ್ದೆ. ಇವತ್ತು ಹಾಗೆ ಸ್ವಲ್ಪ ಬೆಡ್ ಮೇಲೆ ಬೆಡ್ ಸ್ಪ್ರೆಡ್ ಎಲ್ಲ ಏನು ಚೇಂಜ್ ಮಾಡಲಿಲ್ಲ, ಯಾಕಂದರೆ ಹಬ್ಬಕ್ಕೆಲ್ಲ ಚೇಂಜ್ ಮಾಡಿ ಒಗ್ದು ಹಾಕಿರೋದು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೀಪ ಅಂಟಿಸ್ಬೇಕಲ್ವ, ಅದಕ್ಕೆ ಒಂದು ಕಡೆಯಿಂದ ಎಲ್ಲನೂ
ಧೂಳೆಲ್ಲ ಉದುರಿಸಿ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ರೈಸು ಸಹ ರೆಡಿಯಾಗಿತ್ತು. ಇನ್ನು ಮುದ್ದೆ ಒಂದು ಮಾಡೋದು ಬಾಕಿ ಇತ್ತು ಅಷ್ಟೇ. ನಾನು ಮನೆಯೆಲ್ಲ ಗುಡಿಸಿ ಬರೋ ಅಷ್ಟೊತ್ತಿಗೆ ಕುಕ್ಕರ್ ವಿಸಿಲು ಸಹ ಆಗಿತ್ತು. ಸೊ ಇವಾಗ ಇದನ್ನು ನೀರು ಸಪ್ರೇಟು ಮತ್ತು ಸೊಪ್ಪು ಮತ್ತು ಬೇಳೆ ಸಪ್ರೇಟ್ ಮಾಡಿಕೊಂಡು ಸೊಪ್ಪನ್ನು ಸ್ವಲ್ಪ ಮಸಿಬೇಕಾಗುತ್ತೆ, ಸ್ಮ್ಯಾಶ್ ಮಾಡ್ಕೋಬೇಕು. ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಸಾಂಬಾರು ತಿಕ್ಕಾಗಿರುತ್ತೆ ಅಂತ ಹೇಳಿ. ಈ ರೀತಿ ಚೆನ್ನಾಗಿ ಮಸ್ತು ಆಮೇಲೆ ಆ ಒಂದು ಸಪ್ರೇಟ್ ಮಾಡ್ಕೊಂಡಿರುವಂಥ ನೀರನ್ನು ಅದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಒನ್ ಟೈಮ್ಗೆ ಆಗುವಷ್ಟು ಮಾತ್ರ ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸಾಯಂಕಾಲಕ್ಕೆ ಬೇರೆ ಸಾಂಬಾರು ಮಾಡೋಣ ಅಂತ ಹೇಳಿ ಒನ್ ಟೈಮ್ಗೆ, ಅಂದರೆ ಒಂದೇ ಕಟ್ಟಲ್ವ ನಾನು ತಗೊಂಡಿದ್ದು. ಸೊ ಒನ್ ಟೈಮ್ಗೆ ಆಗುವಷ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಅದನ್ನು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಏನೂ ಇಲ್ಲ, ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಒಗ್ಗರಣೆ ಕೊಡೋದು ಅಷ್ಟೇ. ಈ ರೀತಿ ಮಾಡೋದ್ರಿಂದ ಒಂದು ಸಾಂಬಾರನ್ನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ರುಚಿ ಸಹ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಒಗ್ಗರಣೆ ಹಾಕಿ ಮಾಡೋದ್ರಿಂದ. ನಾನು ಸಾಮಾನ್ಯವಾಗಿ ಏನು ಸೊಪ್ಪು ಸಾಂಬಾರಿಗೆಲ್ಲ ನಾನು ಅಷ್ಟೊಂದು ಒಗ್ಗರಣೆ ಹಾಕೋದಿಲ್ಲ. ಈ ರೀತಿ ದಾಲ್ ರೀತಿ ಮಾಡ್ದಂಗೆ ಮಾತ್ರ ನಾನು ಒಗ್ಗರಣೆ ಕೊಡೋದು. ಈ ರೀತಿ ಬೆಳ್ಳುಳ್ಳಿನ ಜಜ್ಜಿ ಒಗ್ಗರಣೆ ಕೊಟ್ಟು ಹಾಕೋದ್ರಿಂದ ದಾಲ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಆ ಒಂದು ಬೆಳ್ಳುಳ್ಳಿ ಫ್ಲೇವರು ಸಾಂಬಾರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಗ್ಗರಣೆಯನ್ನು ಕೊಟ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಕೊಟ್ಟಾದ ನಂತರ ಒಂದು 30 ಸೆಕೆಂಡು ಅದೇ ರೀತಿಯೇ ಕುದಿಸಿ ಆಫ್ ಮಾಡ್ಕೋಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಈ ಕಡೆ ಮುದ್ದೆಗೂ ಸಹ ಇಟ್ಟಿದ್ದೀನಿ, ಮುದ್ದೆನೂ ಸಹ ರೆಡಿ ಮಾಡಬೇಕು. ಸೊ ಸೊಪ್ಪು ಸಾಂಬಾರು ಅಂದಮೇಲೆ ಏನಾದರೂ ನೆಂಚ್ಕೊಳ್ಳೋದಕ್ಕೆ ಮಾಡಲೇಬೇಕು. ಅದಕ್ಕೋಸ್ಕರ ಇಲ್ಲಿ ನಾನು ಆಮ್ಲೆಟನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮಧ್ಯಾಹ್ನದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಸ್ನಾನಗಿನೆಲ್ಲ ಮುಗಿಸಿ ಮಗುನ ಮಲಗಿಸಿ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆಯನ್ನು ಮಾಡಬೇಕು. ಹಸ್ಬೆಂಡು ರೊಟ್ಟಿ ಏನಾದರೂ ಹಾಕ್ಕೊಡು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದಷ್ಟು ರವೆಯನ್ನು ನೆನೆಸಿ ಇಟ್ಟಿದ್ದೆ, ಒಂದು 10-15 ನಿಮಿಷ ನೆನೆಸಿಟ್ಟಿದ್ದೆ. ಇದಕ್ಕೆ ಸಿಂಪಲ್ಲಾಗಿ ಒಂದಷ್ಟು ಈರುಳ್ಳಿ ಮತ್ತು ಒಂದು ಕ್ಯಾರೆಟನ್ನು ತುರ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 1-2ರಿಂದ 3 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲ ಹಾಕಿ ಮಾಡೋದ್ರಿಂದ ರವೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ. ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದೊಂದು ಸತಿ ಯಾವ ರೀತಿ ಆಗುತ್ತೆ ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಒಂದು 10 ಗಂಟೆ ಒಳಗಡೆ ನಾನು ಅಡುಗೆನ ಮಾಡಿಬಿಡ್ತೀನಿ, ಮುದ್ದೆನ ಮಾಡಿಬಿಡ್ತೀನಿ. ಸೊ ಟಿಫನ್ನು ಬಂದು ಮಧ್ಯಾಹ್ನ ಮಾಡ್ಕೊತೀನಿ. ಹೇಗೆ ಅಂದರೆ ಬೆಳಗ್ಗೆ ಮುದ್ದೆ ತಿಂದುಬಿಡ್ತಾರೆ ಮತ್ತು ಮಧ್ಯಾಹ್ನ ಮುದ್ದೆ ತಿನ್ನೋದಿಲ್ಲ. ಸೊ ಆ ಒಂದು ಟೈಮಲ್ಲಿ ಏನಾದರೂ ರೊಟ್ಟಿನೋ ಅಥವಾ ಚಪಾತಿನೋ ಅಥವಾ ಏನೋ ಒಂದು ಚಿತ್ರಾನ್ನನೋ ಅಥವಾ ಇದು ಉಪ್ಪಿಟ್ಟು ಈ ರೀತಿ ಮಾಡಬೇಕಾಗುತ್ತೆ. ಆ ರೀತಿ ಬೆಳಗ್ಗೆ ಹೊತ್ತು ಟಿಫನ್ ಮಿಸ್ ಆಗಿದ್ದರೆ ಮಧ್ಯಾಹ್ನ ಹೊತ್ತು ಮಾಡಿಕೊಡ್ಬೇಕಾಗುತ್ತೆ ಬಿಸಿ ಬಿಸಿಯಾಗಿ. ಯಾಕಂದರೆ ಎಲ್ಲರೂ ಮನೆಯಲ್ಲೇ ಇರ್ತಾರಲ್ವ. ಸೊ ಇವಾಗ ಸಮ್ಮರ್ ಎಲ್ಲೂ ಹೋಗೋದಕ್ಕಾಗೋದಿಲ್ಲ, ಬರೋದಕ್ಕಾಗೋದಿಲ್ಲ, ತುಂಬಾ ಹೆವಿ ಬಿಸಿಲು ಈಚೆಗಡೆ. ಸೊ ನಂತರ ನೆಕ್ಸ್ಟ್ ಒಂದು ನಾವು ಇಲ್ಲಿ ಪಾನಿಪುರಿ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗಳಂತೂ ಪಪ್ಪ ನನ್ನನ್ನು ಪಾನಿಪುರಿ ತಿನ್ನೋದಕ್ಕೆ ಕರ್ಕೊಂಡೋಗು ಪಪ್ಪ, ಕೊಡಿಸು ಪಪ್ಪ ಅಂತ ಹಠ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಸರಿ ನಾನು ಬರ್ತೀನಿ ನಡಿ, ಮನೇಲಿ ಇದು ಬೇಜಾರು ಅಂತ ಹೇಳಿ ನಾನು ಸಹ ಹೊರಡ್ತಾ ಇದ್ದೀನಿ. ಹೋದ್ವಿ, ಬಟ್ ಯಾವುದೂ ಅಂಗಡಿಗಳೇ ಇರಲಿಲ್ಲ. ಪಾನಿಪುರಿ ಅಂಗಡಿ ಆಗಿರಲಿ ಅಥವಾ ಗೋಲ್ಗಪ್ಪ ಅಂಗಡಿ ಆಗಿರಲಿ ಯಾವುದೂ ಇರಲೇ ಇರಲಿಲ್ಲ. ಯಾವುದೋ ಒಂದೇ ಒಂದು ಅಂಗಡಿ ಇತ್ತು. ಸೊ ಅಲ್ಲೇ ತಿಂದ್ಕೊಂಡು ಬಂದ್ವಿ.
ನನಗೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾವು ಯಾವಾಗಲೂ ಒಂದು ಅಂಗಡಿಯಲ್ಲಿ ತೊಗೊತಿದ್ವಿ, ಬಟ್ ಅವರು ಸುಮಾರು ಒಂದು ತಿಂಗಳಿಂದ ಅಂಗಡಿ ಬಾಗಿಲು ಹಾಕಿದ್ದಾರೆ, ಅವ್ರ ಊರಿಗೆ ಹೊರಟು ಬಿಟ್ಟಿದ್ದಾರಂತೆ. ಅದಕ್ಕೋಸ್ಕರ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಪಾನಿಪುರಿನ ತುಂಬ ಚೆನ್ನಾಗಿ ಮಾಡ್ತಾರೆ, ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ ಪಾನಿಪುರಿ. ಕಡೆಗೆ ಯಾವುದೋ ಒಂದು ಅಂಗಡಿಗೆ ಕರ್ಕೊಂಬಂದರು ನನ್ನ ಹಸ್ಬೆಂಡು. ಸೊ ನಾನು ಇಲ್ಲಿ ಮಸಾಲೆ ಪುರಿನ ಇಸ್ಕೊಂಡೆ, ನನ್ನ ಮಗಳು ಪಾನಿಪುರಿಯನ್ನು ತೊಗೊತಾ ಇದ್ದಾಳೆ. ಯೋಗಿತಾ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಯೋಗಿತಾನ. ಅವಳು ಇದ್ದಿದ್ದರೆ ಬರ್ತಾಯಿದ್ಲು. ಅವಳಿಗೂ ಸಿಕ್ಕಾಪಟ್ಟೆ ಇಷ್ಟ ಒಂದು ಪಾನಿಪುರಿ ಮತ್ತು ಮಸಾಲೆ ಪುರಿ ಅನ್ನೋದು. ಮತ್ತು ನೈಟು ನಾನಿಲ್ಲಿ ಹೊಸ್ತಡ್ಗೆಗೆ ಒಂದು ಚಿಕನೆಲ್ಲ ತೊಗೊಂಬಂದಿದ್ರು, ಅದರಲ್ಲಿ ಒಂದು ಸ್ವಲ್ಪ ತೆಗ್ದಿಟ್ಟಿದ್ದೆ. ಸೊ ಇವಾಗ ಬಿರಿಯಾನಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಕಲಸಿ ಒಂದು 15 ನಿಮಿಷ ಇಟ್ಬಿಡಬೇಕು ಅದನ್ನು. ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಈ ರೀತಿ ಮಾಡೋದ್ರಿಂದ ಒಂದು ಬಿರಿಯಾನಿಯಲ್ಲಿ ತುಂಬ ಚೆನ್ನಾಗಿ ಒಂದು ಪೀಸಸ್ಗೆ ಮಸಾಲೆ ಎಲ್ಲ ಹಿಡಿಯುತ್ತೆ, ಟೇಸ್ಟಿಯಾಗಿ ಇರುತ್ತೆ ಅಂತ ಹೇಳಿ ಈ ರೀತಿ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಬಿರಿಯಾನಿಗೆ ತುಪ್ಪ ಹಾಕೋದ್ರಿಂದ ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಬಿರಿಯಾನಿ. ಇಲ್ಲಿ ಸುಮಾರು ನಾನು ಒಂದು 20 ರುಪೀಸ್ದು ಪ್ಯಾಕೆಟ್ ಬರುತ್ತಲ್ವ GRB, ಸೊ ಅದು ಒಂದು ಪ್ಯಾಕೆಟ್ ಹಾಕ್ತೆ. ಮತ್ತು ಮನೆಯಲ್ಲೇ ಮಾಡಿರೋಂಥ ತುಪ್ಪ ಇತ್ತು, ಸೊ ಅದನ್ನು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸುಮಾರು ಒಂದು 3 ಈರುಳ್ಳಿನ ಕಟ್ ಮಾಡಿದ್ದೆ, ಸಣ್ಣದಾಗಿರೋವು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆದಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಯಾವ ರೀತಿ ಅಂದರೆ ಈರುಳ್ಳಿ ಅನ್ನೋದು ಬ್ರೌನ್ ಕಲರ್ ಬರಬೇಕು, ಅಂದರೆ ಈ ಸಿದೋಗಿರಿ ರೀತಿ ಇರುತ್ತೆ ನೋಡಿ, ಆ ರೀತಿ ಆಗಬೇಕು. ಆವಾಗಲೇ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಕೆಲವರು ಏನೂ ಇಲ್ಲ, ನಾನೇ ಹಾಕ್ತೀನಿ. ಎಣ್ಣೆ ಹಾಕಿದ ತಕ್ಷಣ ಆ ಸ್ಪೈಸಸ್ ಎಲ್ಲ ಏನಿರುತ್ತೆ ಪಲಾವ್ ಎಲೆ ಅದೆಲ್ಲ ಹಾಕಿ ಇದು ಮಾಡ್ಕೊಳ್ತೀನಿ. ಬಟ್ ಇವಾಗ ಒಂದು ರೀತಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾನಿಲ್ಲಿ ಸ್ಪೈಸಸನ್ನು ಹಾಕ್ಕೊಳ್ತಾ ಇದ್ದೀನಿ. ಆವಾಗ ತುಂಬ ಚೆನ್ನಾಗಿ ಸ್ಮೆಲ್ ಚೆನ್ನಾಗಿರುತ್ತೆ, ಅದು ಒಂದು ಪರಿಮಳ ತುಂಬ ಚೆನ್ನಾಗಿರುತ್ತೆ. ಸೊ ಆವಾಗ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಒಂದು ಸ್ಮೆಲ್ ಅನ್ನೋದು. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹಾಕಿದ್ದೀನಿ ನಾನು ಸ್ಪೈಸಸ್ ಎಲ್ಲ. ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ, ಜಾಸ್ತಿ ಏನು ಮಸಾಲೆ ಇಟ್ಟು ನಾನೇನು ಮಾಡ್ತಿಲ್ಲ. ತುಂಬ ಚೆನ್ನಾಗಿತ್ತು ಈ ಒಂದು ಬಿರಿಯಾನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೆಲ್ಲ ಹಾಕಿ ರುಬ್ಬಿ ಇಟ್ಕೊಂಡಿದ್ದೆ. ಅದನ್ನು ಇವಾಗ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಮತ್ತು ಪುದೀನನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಒಂದು ಪುದೀನ ಮತ್ತು ಕೊತ್ತಂಬರಿ ಫ್ಲೇವರ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನೇನು ಕಲಸಿ ಇಟ್ಕೊಂಡಿದ್ದೆ, ಆವಾಗಲೇ ಚಿಕನ್ ಮ್ಯಾರಿನೇಟ್ ಆಗೋದಕ್ಕೆ ಇಟ್ಟಿದ್ನಲ್ವ, ಮೊಸರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವೆಲ್ಲ ಹಾಕ್ಬಿಟ್ಟು ಚಿಕನ್ಗೆ ಇವಾಗ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಅದನ್ನು ಹಾಗೆ ಬೇಯೋದಕ್ಕೆ ಬಿಡಬೇಕು. ಸೊ ಇವಾಗ ಇದಕ್ಕೆ ಗರಂ ಮಸಾಲ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮಟನ್ ಮಸಾಲ ಹಾಗೆ ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ನಾನು ಒಂದು ಮಸಾಲೆ ಐಟಮ್ನ ಹಾಕ್ಕೊಳ್ತಾ ಇರೋವಂಥದ್ದು. ಜಾಸ್ತಿ ಏನು ಸೇರಿಸ್ತಾ ಇಲ್ಲ, ಇಷ್ಟೇ ಸಿಂಪಲ್ಲಾಗಿ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಖಂಡಿತ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅನ್ನೋದನ್ನು ನನಗೆ ಮರೀದಿರ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವಾಗ ಇದಕ್ಕೆ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಯಾವಾಗ ಬೇಕಾದರೂ ಹಾಕ್ಕೋಬೋದು, ತುಪ್ಪದಲ್ಲಿ ಬೇಕಾದರೂ ಹಾಕ್ಕೋಬೋದು, ಇವಾಗಲೂ ಬೇಕಾದರೂ ಹಾಕ್ಕೋಬೋದು. ಈ ರೀತಿ ಗೋಡಂಬಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅಂದರೆ ತಿನ್ನುವಾಗ, ಬಿರಿಯಾನಿ ತಿನ್ನುವಾಗ ಅಲ್ಲಲ್ಲಿ ಸಿಗ್ತಿದ್ರೆ ಒಂದು ರೀತಿ ಬೇರೆ ರೀತಿ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು 2 ನಿಮಿಷ ಹಾಗೆ ಬೇಯಿಸ್ಕೊಂಡು ನಂತರ ನಾನಿಲ್ಲಿ
ಒಂದು ಅರ್ಧ ಕೆ ಜಿ ಆಗೋಷ್ಟು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ. ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಒಂದು ನಾವೇನು ಮಸಾಲೆ ಎಲ್ಲ ರೆಡಿ ಮಾಡಿದ್ದೀವಿ ಚಿಕನ್ ಅದೆಲ್ಲ ಹಾಕಿ ಅದು ಕ್ಲೀನಾಗಿ ಮಿಕ್ಸ್ ಆಗಬೇಕು. ಆ ಒಂದು ಅಕ್ಕಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಆದಾಗ ಮಾತ್ರ ಅದು ಗೊತ್ತಾಗುತ್ತೆ, ಒಂದು ಮಸಾಲೆ ಅನ್ನೋದು ಕರೆಕ್ಟಾಗಿ ಸರಿ ಹೋಗಿದೆ ಅಂತ ಗೊತ್ತಾಗುತ್ತೆ ಆವಾಗ ಬಿರಿಯಾನಿಗೆ. ಇಲ್ಲಿ ನಾನು ಅದೇ ಹೇಳಿದ್ನಲ್ಲ, ಅರ್ಧ ಕೆ ಜಿ ಅಕ್ಕಿನ ತಗೊಂಡಿದ್ದು. ಅದು ಒಂದು ಲೋಟದಲ್ಲಿ ಅಳತೆ ಮಾಡಿಕೊಂಡು ಇವಾಗ 1 ಲೋಟ ಅಕ್ಕಿಗೆ 2 ಲೋಟ ನೀರಾಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು. ನಿಮಗೆ ಬೇಕು ಅಂದರೆ ಇದ್ರ ಮೇಲೆ ಒಂದು ಸ್ವಲ್ಪ ಮೊಸರನ್ನು ಸಹ ಹಾಕ್ಕೋಬೋದು. ಮತ್ತು ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 1-2 ವಿಸಿಲ್ ಬಿಟ್ಟರೆ ಬಿಸಿ ಬಿಸಿಯಾದಂತಹ ಬಿರಿಯಾನಿ ರೆಡಿ ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಉದುರುದ್ರಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಿದೆಯಲ್ಲ, ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಮರಿದಿರ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.